ಯಾರು ಬೇಕಿತ್ತು? ಹಾಯ್ ಮ್ಯಾಮ್, ನನ್ನ ಹೆಸರು ಕಾಳಿದಾಸ ಅಂತ, ಈ ಬಿಲ್ಡಿಂಗ್ ಓನರ್ ಮಗ. ಓ ಹೌದಾ, ಏನು ವಿಷಯ? ಅದು ನಮ್ಮ ಮದರ್ಗೆ ಹುಷಾರಿರಲಿಲ್ಲ, ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮಿಂದ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಸೊ ಈ ಮಂತ್ ರೆಂಟ್ ಇಸ್ಕೊಳೋಣ ಅಂತ ಬಂದೆ. ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾರೆ, ಆಮೇಲೆ ಬರೋಕ್ಕಾಗುತ್ತಾ? ಇಲ್ಲ ಮ್ಯಾಮ್, ತುಂಬ ಅರ್ಜೆಂಟ್ ಇದೆ, ಹಾಸ್ಪಿಟಲ್ ಎಕ್ಸ್ಪೆನ್ಸ್ ಎಲ್ಲ ಇದೆ, ಸೊ ಅದಕ್ಕೆ. ಸರಿ, ಒಂದು ನಿಮಿಷ, ನಮ್ಮ ಹಸ್ಬೆಂಡ್ಗೆ ಕಾಲ್ ಮಾಡಿ ಬರ್ತೀನಿ. ನಮ್ಮ ಹಸ್ಬೆಂಡ್ ಮೀಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರಂತೆ, 10 ಮಿನಿಟ್ಸ್ ಬಿಟ್ಟು ಕಾಲ್ ಮಾಡ್ತೀನಿ ಅಂತ ಮೆಸೇಜ್ ಮಾಡಿದ್ರು. ಓಕೆ. ಬನ್ನಿ, ಒಳಗಡೆ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಕಾಫಿ, ಟೀ ಏನು ತಗೋತೀರಾ? ಎನಿಥಿಂಗ್ ಇಸ್ ಫೈನ್, ಆದರೆ ಚೆನ್ನಾಗಿರ್ಬೇಕಷ್ಟೇ. ನಾನು ಮಾಡೋ ಕಾಫಿ ಕುಡಿದ್ರೆ ಒನ್ ಮೋರ್ ಅಂತಾರೆ. ಹಾಗಿದ್ರೆ ನೀವು ಒಂದು ಕಾಫಿ ಕೆಫೆನೇ ಸ್ಟಾರ್ಟ್ ಮಾಡ್ಬೋದಲ್ವಾ? ಜಸ್ಟ್ ಜೋಕಿಂಗ್. ವೆರಿ ಫನಿ, ಬಟ್ ಐಡಿಯಾ ಏನೋ ಚೆನ್ನಾಗಿದೆ. ಕಾಫಿ ತಗೊಳ್ಳಿ. ಈ ಕ್ರಿಸ್ಟಲ್ ಟ್ರೀ ತುಂಬ ಚೆನ್ನಾಗಿದೆ, ಎಲ್ಲಿಂದ ಪರ್ಚೇಸ್ ಮಾಡಿದ್ದು? ಅದು ಪರ್ಚೇಸ್ ಮಾಡಿದ್ದಲ್ಲ, ನಾನೇ ಮಾಡಿದ್ದು. ವಾವ್, ಅನ್ಬಿಲೀವೇಬಲ್. ಅದರಲ್ಲೇನಿದೆ, ಮನೆ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಫ್ರೀ ಟೈಮಲ್ಲಿ ಕುತ್ಕೊಂಡು ಮಾಡ್ತೀನಿ. ತುಂಬ ಒಳ್ಳೆ ಆರ್ಟಿಸ್ಟ್ ರೀ ನೀವು. ಏನಾಯ್ತು? ಕಾಫಿ ತುಂಬ ಬಿಸಿ ಇದೆಯಾ? ಸುಡ್ತಾ? ಕಾಫಿ ತುಂಬ ಚೆನ್ನಾಗಿದೆ, ಹಾಗೆ ಮಾಡಿರೋರು ಕೂಡ. ನೀವು ತುಂಬ ಪ್ರೇಸ್ ಮಾಡ್ತೀರಾ, ನನಗೆ ತುಂಬ ಅನ್ಕಂಫರ್ಟ್ ಫೀಲ್ ಆಗ್ತಿದೆ. ನಿಜವಾದ ಸೌಂದರ್ಯ ಮತ್ತು ಕಲೆನ ಹೊಗಳೋದ್ರಲ್ಲಿ ತಪ್ಪೇನಿದೆ? ನನ್ನಂಥ ಯಂಗ್, ಟ್ಯಾಲೆಂಟೆಡ್, ಹ್ಯಾಂಡ್ಸಮ್ ಹುಡುಗ ಅಷ್ಟೊಂದು ಈಸಿಯಾಗಿ ಏನೇನೋ ಹೇಳಲ್ಲ. ನನ್ನ ಬಗ್ಗೆ ಬಿಡಿ, ನಿಮ್ಮ ಬಗ್ಗೆ ಹೇಳಿ. ನಿಮ್ಮ ಫ್ರೆಂಡ್ಸ್, ಕಾಲೇಜ್, ಮ್ಯಾರೇಜ್, ಲವ್ ಸ್ಟೋರಿ, ಎನಿಥಿಂಗ್. ನಾನು ಓದಿದ್ದೆಲ್ಲ ಮೈಸೂರಿನಲ್ಲೇ, ಪೇರೆಂಟ್ಸ್ಗೆ ಒಬ್ಳೆ ಮಗಳು. ಕಾಲೇಜ್ನಲ್ಲಿದ್ದಾಗ ಕೈರವ್ ನನ್ನ ಹಸ್ಬೆಂಡ್ ಇಷ್ಟ ಆದರು. ಸೊ ಮನೇಲಿ ಹೇಳಿದ್ವಿ. ಕೈರವ್ಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿದ್ರಿಂದ ಮನೇಲಿ ಬೇಗನೂ ಒಪ್ಕೊಂಡ್ರು, ಬೇಗನೂ ಮದುವೆ ಆಯಿತು. ಮದುವೆ ಆಗಿ 2 ಮಂತ್ಸ್ ಆಗಿದೆ, ಬ್ಯಾಂಗ್ಳೂರ್ ಶಿಫ್ಟ್ ಆಗಿದ್ದೀವಿ. ಲೈಫ್ ತುಂಬ ಫಾಸ್ಟಾಗಿ ನಡೀತಿದೆ. ಹೆಲೋ. ಹಲೋ ರೀ, ಓನರ್ ಮಗ ರೆಂಟ್ ಕೇಳಕ್ಕೆ ಮನೆಗೆ ಬಂದಿದ್ದಾರೆ. ಓನರ್ನ ಬ್ರೀದಿಂಗ್ ಪ್ರಾಬ್ಲಮಿಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾರಂತೆ. ಸೊ 1 ಡೇ ಮುಂಚೆ ರೆಂಟ್ ಬೇಕು ಅಂತ ಕೇಳ್ತಿದ್ದಾರೆ. ಹೌದಾ, ಆನ್ಲೈನ್ ಟ್ರಾನ್ಸ್ಫರ್ ಮಾಡಲಾ? ಅವ್ರನ್ನೇ ಕೇಳಿ ಫೋನ್ ಕೊಡ್ತೀನಿ. ನಮ್ಮ ಹಸ್ಬೆಂಡ್ ಲೈನಲ್ಲಿದ್ದಾರೆ, ಮಾತಾಡಿ. ಹಲೋ ಸರ್. ಹೆಲೋ, ನಿಮ್ಮ ಜಿ ಪೇ ನಂಬರ್ ಕೊಡಿ, ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ. ಬೇಡ ಬೇಡ, ನಾನು ಗೂಗಲ್ ಪೇ ವರ್ಕ್ ಆಗ್ತಿಲ್ಲ, ಬ್ಯಾಂಕ್ ಸರ್ವರ್ ಡೌನ್ ಇದೆ, ಕ್ಯಾಶೇ ಕೊಟ್ಬಿಡಕ್ಕೆ ಸರ್ ಪ್ಲೀಸ್. ಓ ಹೌದಾ, ಓಕೆ. ಫೋನ್ ನಮ್ಮ ಮಿಸ್ಸಸ್ ಕಾವ್ಯನ್ ಕೈ ಕೊಡಿ. ಹಲೋ, ಹೇಳಿ ಕೈರವ್. ನನ್ನ ಕಬೋರ್ಡ್ನಲ್ಲಿ ಒಳಗಡೆ ಕ್ಯಾಶ್ ಇಟ್ಟಿದ್ದೀನಿ, ಲಾಕರ್ ಒಳಗಡೆ. ಓಪನ್ ಮಾಡಿ 45,000 ಅಮೌಂಟ್ ತೆಕ್ಕೊಡು. ಕೀ ಅಲ್ಲೇ ಪಕ್ಕದಲ್ಲೇ ಇದೆ. ಸರಿ ಆಯಿತು, ಮನೆಗೆ ಬೇಗ ಬನ್ನಿ. ಬಾಯ್. ಓಕೆ ಸರಿ, ಬಾಯ್. ಥ್ಯಾಂಕ್ಸ್ ರೀ, ಕರೆಕ್ಟಾಗಿದೆ, ನಾನೇನು ಬರ್ತೀನಿ. ನಿಮ್ಮ ಮದರ್ನ ಕೇಳಿದ್ವಿ ಅಂತ ಹೇಳಿ. ಓಕೆ. ಹೇ, ಒನ್ ಮೋರ್ ಥಿಂಗ್, ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಐ ಗೆಟ್ ಯುವರ್ ಮೊಬೈಲ್ ನಂಬರ್? ಅದೇನೋ ಯಂಗ್ ಟ್ಯಾಲೆಂಟೆಡ್ ಅಂತ ಹೇಳ್ತಿದ್ರಲ್ಲ, ನೀವೇ ಹುಡ್ಕೊಳ್ಳಿ. ಓಹ್, ಸೂರ್ಯಂಗೆ ಟಾರ್ಚಾ? ಇರಲಿ, ಚಾಲೆಂಜ್ ಅಕ್ಸೆಪ್ಟೆಡ್. ಹುಡುಕಿದ್ರೆ ಏನು ಕೊಡ್ತೀರಾ? ಸರ್ಪ್ರೈಸ್ ಅದು. ಸರಿ, ಬಾಯ್. ಹಾಯ್. ಹಾಯ್.
ಊಟ ಏನು ಮಾಡಿದ್ಯಾ? ಬರೀ ತಿನ್ನೋದೇ ಚಿಂತೆ. ಕೈರವ್ ಕೈರವ್ ಓನರ್ ಫೋನ್ ಮಾಡ್ತಿದ್ದಾರೆ. ಈಗ ಯಾಕೆ ಕಾಲ್ ಮಾಡಿದ್ರು? ಹಲೋ ಹಲೋ ಕೈರವ್, ಹೆಂಗಿದ್ಯಪ್ಪ? ನಾನು ಕನಕಮ್ಮ ಮಾತಾಡ್ತಿರೋದು. ಹಾಂ, ಆರಾಮಾಗಿದ್ದೀನಿ ಮೇಡಮ್. ನೀವು ಆರಾಮ? ಹೇಗಿದ್ದೀರಾ? ನಿಮ್ಮ ಹೆಲ್ತ್ ಚೆನ್ನಾಗಿದೆಯಾ? ಹಾಸ್ಪಿಟಲ್ನಿಂದ ಹೊರಗೆ ಬಂದ್ರಾ ಇಲ್ಲ ಮನೇಲೇ ಇದ್ದೀರಾ? ನಂಗೇನಾಗಿದೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ? ನಾನು ಚೆನ್ನಾಗೇ ಇದ್ದೀನಿ. ಹೌದಾ? ಮಗ ಬಂದಿದ್ದ ರೆಂಟ್ ಅಮೌಂಟ್ ಕಲೆಕ್ಟ್ ಮಾಡ್ಕೊಳಕ್ಕೆ. ನಿಮಗೆ ಬ್ರೀದಿಂಗ್ ಪ್ರಾಬ್ಲಮ್ ಇದೆ ಅಂತ ಅಂದ. ಏನೋ ನಂಗೇನಾಗಿಲ್ಲ. ಆಮೇಲೆ ನಂಗೆ ಯಾವ ಮಗನೂ ಇಲ್ಲ. ಅಯ್ಯೋ ಮೇಡಮ್, ನಿನ್ನೆ ಯಾರೋ ನಿಮ್ಮ ಮಗ ಅಂತ ಹೇಳ್ಕೊಂಡು ನಮ್ಮ ಮಿಸ್ಸಸ್ ಹತ್ರ 45,000 ರೆಂಟ್ ಇಸ್ಕೊಂಡು ಹೋಗಿದ್ದಾನೆ. ಯಾರು ಅಂತ ತಿಳ್ಕೊಳ್ದಲ್ಲೇ ಹೆಂಗೆ ಕೊಟ್ರಿ? ನಂಗೊಂದು ಫೋನಾರು ಮಾಡೋದಲ್ವಾ? ನೀವು ಅಡ್ಮಿಟ್ ಆಗಿದ್ದೀರಾ ಅಂತ ಮಾಡಲಿಲ್ಲ. ನಂಗೀಗ ರೆಂಟ್ ಕಳಿಸಿ. ನನಗೆ ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಆಗಿದೆ, ಹಾಸ್ಪಿಟ್ಲಿಗೆ ಹೋಗಬೇಕು. ಹಾಂ, ಹಾಯ್ ಮಿಸ್ ಸರ್ಪ್ರೈಸಾ. ಯಾರಿದು? ಓ, ಕಾಳಿದಾಸ. ಆಟ ಈಗ ಶುರು. ರೆಡಿ ಆಗು.